ಬಿಗ್ ಫೈಟ್ ವಿಶೇಷ ನಾನು ರಮಾಕಾಂತ್. ಬಿಹಾರದ ಚುನಾವಣೆ ಮೊದಲ ಹಂತದ ಮತದಾನ, ಈ ಒಂದು ಮತದಾನ ಮುಗಿದಿದೆ. ಕ್ಯೂನಲ್ಲಿ ಯಾರಿರ್ತಾರೋ ಅವರೀಗ ಮತ ಚಲಾಯಿಸ್ತಾ ಇರ್ತಾರೆ, ಸರತಿ ಸಾಲಲ್ಲಿದ್ದಂಥವರು. ಒಂದು ಕಡೆ ಈ ಒಂದು ವಿಚಾರ ಆದರೆ, ಬೆಳಗ್ಗೆಯಿಂದ ಇದೇ ಬಿಹಾರದ ಮೊದಲ ಹಂತದ 121 ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಚುನಾವಣೆ ಆಗ್ತಾ ಇದೆ. ಇಲ್ಲಿ ಇಷ್ಟರ ಬಗ್ಗೆ ಕೂಡ ಒಂದಷ್ಟು ತಕರಾರುಗಳಿದ್ದಿದೆ ಮತದಾರರ ಕಡೆಯಿಂದ. ಏನು ಎಲ್ಲೆಲ್ಲಿ ಮಹಾಗಠಬಂಧನ ಸ್ಟ್ರಾಂಗ್ ಇದೆಯೋ ಅಲ್ಲೆಲ್ಲ ಬೇಕು ಅಂತ ಮತದಾನ ವಿಳಂಬ ಮಾಡಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಆ ಭಾಗದಲ್ಲಿ ಪವರ್ ಕಟ್ ಮಾಡಿಬಿಟ್ಟಿದ್ದಾರೆ. EVMಗಳಿಗೆ ಪವರ್ ಬೇಕಾಗುತ್ತೆ. ಸೊ ಇದನ್ನು ಅಡ್ವಾಂಟೇಜ್ ಮಾಡಿಕೊಂಡು ಆ ಭಾಗದಲ್ಲಿ ಜನ ಮತ ಚಲಾಯಿಸೋಕ್ಕೆ ಬರಬಾರ್ದು. ಹೇಗಿದ್ದರೂ ಸ್ಟ್ರಾಂಗ್ ಇರ್ತಾರಲ್ಲ, ಸ್ಟ್ರಾಂಗ್ ಇರೋರು 1 ಗಂಟೆ ಕಾಯ್ತಾರೆ, 2 ಗಂಟೆ ಕಾಯ್ತಾರೆ, 3 ಗಂಟೆ ಕಾಯ್ತಾರೆ. ಆಮೇಲೆ ಅವರು ಅದು ಆಗದೇ ಇದ್ದಾಗ ಅವ್ರ ಪಾಡಿಗೆ ಮನೆಗೆ ಹೊರಟು ಬಿಡ್ತಾರೆ, ಆಮೇಲೆ ಬರೋಲ್ಲ. ಇನ್ನೊಂದು ಕಡೆ ಅಲ್ಲಿ ಹೊಡೆದಾಟ ಆಯ್ತಂತೆ, ಗಲಾಟೆ ಆಯ್ತಂತೆ, ಯಾರಿಗೋ ಹೊಡೆದು ಬಿಟ್ಟಿದ್ದಾರಂತೆ ಅಂಥೇಳಿ ಭಯಭೀತ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿಯೂ ಕೂಡ ಜನ ಬೂತ್ಗಳ ಕಡೆಗೆ ಬರದಂತೆ ಮಾಡುವಂಥ ಪ್ರಯತ್ನವನ್ನು ಈ NDA EC ಇನ್ನೊಂದಷ್ಟು ಜನ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಮಹಾಗಠಬಂಧನ್ ನಾಯಕರ ಒಂದು ಕಡೆ ಆರೋಪ ಇದೆ. ಇನ್ನೊಂದು ಕಡೆ, ಸ್ವಾಮಿ ನಾನು ಬಂದಿದ್ದೀನಿ, ಇಲ್ಲಿ ಒಂದು ಸ್ಲಿಪ್ ಕೊಡಬೇಕು ನನಗೆ, ಅವ್ರು ಒಳಗಡೆ ವೋಟ್ಗೆ ಹಾಕ್ಲಿಕ್ಕೆ ಹೋದಾಗ ಆ ಸ್ಲಿಪ್ ಕೇಳಿದ್ರೆ ನೀನೇ ಡೌನ್ಲೋಡ್ ಮಾಡ್ಕೊಂಬರ್ಬೇಕಾಗಿತ್ತು ಮನೆಯಿಂದ, ಅಥವಾ ಹೊರಗಡೆಯಿಂದ ನೀನೇ ತರಬೇಕಾಗಿತ್ತು ಅಂತ ಹೇಳ್ತಾರೆ. ನಮಗೆ ಮೊದಲೇ ಇದ್ರ ಬಗ್ಗೆ ಮಾಹಿತಿನೂ ಹೇಳಿಲ್ಲ. ಇಲ್ಲಿ ಬಂದರೆ ಆ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಬಾ ಅಂತ ಕರಿತಾ ಇದ್ದಾರಲ್ಲ, ಈ ಮೂಲಕವಾಗಿ ನಾವು ಮತ ಹಾಕ್ತಕ್ಕಂಥ ನಮ್ಮ ಹಕ್ಕನ್ನು ಇವ್ರಿಗೆ ಎಸೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಒಂದು 7-8 ಜನ ಸಾಲ ನಿಂತ್ಕೊಂಡಿದ್ರು. ಏನರಪ್ಪ ನಿಮ್ಮ ಪ್ರಾಬ್ಲಮ್ ಅಂತ ಕೇಳಿದ್ರೆ, ನಾವು ಇವಾಗ ಬಂದಿದ್ದೀವಿ ಸ್ವಾಮಿ, ಆಲ್ರೆಡಿ ನಮ್ಮ ವೋಟನ್ನು ಯಾರೋ ಹಾಕಿಬಿಟ್ಟಿದ್ದಾರೆ, ನಮ್ಮ ಮತವನ್ನು ಇನ್ಯಾರೋ ಚಲಾಯಿಸಿಬಿಟ್ಟಿದ್ದಾರೆ ಅಂತ ಹೇಳಿ ಈ ಮತಗಟ್ಟೆ ಸಿಬ್ಬಂದಿ ನಮಗೆ ಹೇಳ್ತಾ ಇದ್ದಾರೆ. ನಾವೇನು ಮಾಡಬೇಕು ಇವಾಗ ಅಂತ ಒಂದು 7 ಜನ ಸಾಲ ನಿಂತ್ಕೊಂಡು ಅವ್ರು ಹೇಳ್ತಾ ಇದ್ರು. ಹರಿಯಾಣದ ಬಾಂಬನ್ನು ನಿನ್ನೆ ರಾಹುಲ್ ಗಾಂಧಿ ಸಿಡಿಸಿರುವುದಕ್ಕೂ ಇವತ್ತು ಇಲ್ಲಿ ನಕಲಿ ಮತದಾನ ಆಗಿದೆ, ಮತ ಚೋರಿಯಾಗಿದೆ, EVMಗೆ ಬೇಕು ಅಂತ ಪವರ್ ಕಟ್ ಮಾಡಿದ್ದಾರೆ, ಭಯಭೀತ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳುವುದಕ್ಕೂ ಕಾಕತಾಳೀಯ ಸಂಬಂಧ ಏನಾದರೂ ಇದೆಯಾ, ಅಥವಾ ಬಿಹಾರದ ಚುನಾವಣೆಯ ಮೇಲೂ ಕೂಡ ಮತ ಚೋರಿಯ ಕರಿ ನೆರಳು ಆವರಿಸಿಕೊಂಡಿದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿಲೀಪ್ ಕುಮಾರ್ ಅವರಿದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ದಿಲೀಪ್ ನಿಮ್ಮ ಡಿಬೇಟ್ಗೆ. ಇನ್ನು CK ಮಹೇಂದ್ರ ಅವರಿದ್ದಾರೆ, ಪತ್ರಕರ್ತರು, ಮೈಸೂರಿಂದ ನಮ್ಮ ಜಾಯ್ನ್ ಆಗಿದ್ದಾರೆ. ಮಹೇಂದ್ರ ಅವರೇ ನಮಸ್ಕಾರ, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಇಷ್ಟೆಲ್ಲ ನಮ್ಮನ್ನು ಕಾಂಗ್ರೆಸ್ ವಕ್ತಾರಾಗಿರ್ತಕ್ಕಂಥ ರಘು ದೊಡ್ಡೇರಿ ಕೂಡ ನಮ್ಮ ಜಾಯ್ನ್ ಆಗ್ತಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ನಾನು. ಅದಕ್ಕಿಂತ ಮುಂಚಿತವಾಗಿ ದಿಲೀಪ್, ಈಗ ಈ ಒಂದಷ್ಟು ಆರೋಪಗಳು, ಶ್ರೇಯಾ ಮೆಹ್ತಾ ಅಂತ ಒಂದು ಮಹಿಳೆ ಬಂದರು, ಮತಪಟ್ಟಿ ನನ್ನ ಹೆಸರಿದೆ ಸ್ವಾಮಿ, ಸ್ಲಿಪ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ, ಡಿಜಿಟಲ್ ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬರಬೇಕು ಅಂತಾರೆ, ಮತದಾರರು ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಇಲ್ಲಿ ನೋಡಿ ಇವರೇ ಶ್ರೇಯಾ ಮೆಹ್ತಾ ಅಂತ ಹೇಳಿದ್ರೆ ಇದೆಲ್ಲ ಹೇಗೆ ಅಂತ. ಇದೊಂದು ಶ್ರೇಯಾ ಮೆಹ್ತಾ ಅವ್ರದ್ದು ಒಂದು ವಿಚಾರ ಅಷ್ಟೇ. ಏನು ಅನಿಸ್ತು ನಿಮಗೆ ಬಿಹಾರದ ಮೊದಲ ಹಂತದ ಮತದಾನ ನಡೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಸರ್ ನೋಡಿ, ಯಾವುದೋ ಒಂದು ಮತದಾನ ಕೇಂದ್ರದಲ್ಲಿ ಯಾರದೋ ಒಬ್ರು ಮಹಿಳೆಗೆ ಒಂದು ಸಮಸ್ಯೆ ಆಗಿದೆ, ಒಂದು ಸ್ಲಿಪ್ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಈ ಸಣ್ಣ ಸಮಸ್ಯೆನ, ಇದೊಂದು ಸಣ್ಣ ಸಮಸ್ಯೆ. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಯಾವುದೋ ಒಂದು ಬೂತ್ ಅಲ್ಲಿ ಮತ ಹಾಕಕ್ಕೆ ಹೋದಾಗ ಅವ್ರಿಗೊಂದು ಸ್ಲಿಪ್ ಕೊಟ್ಟಿಲ್ಲ ಅಂತಕ್ಕಂಥದ್ದು ಸಣ್ಣ ಸಮಸ್ಯೆನ ಇಷ್ಟು ದೊಡ್ಡದಾಗಿ ಬಿಲ್ಡ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಮತ್ತೆ ಮೊದಲನೇದು. ಎರಡನೇದು, ಕರೆಂಟ್ ಕಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಇಡೀ ಬಿಹಾರಕ್ಕಂತೂ ಕರೆಂಟ್ ಕಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಹಾಗಠಬಂಧನ್ ಸ್ಟ್ರಾಂಗ್ ಆಗಿರೋ ಕಡೆ ಮಾಡಿಬಿಟ್ಟಿದ್ದಾರೆ ಹಿಂಗೆ ಅಂತ. ಸರ್ ನೋಡಿ, ಈಗ ಕರೆಂಟ್ ಕಟ್ ಮಾಡಿದ್ರೆ, ಅಕಸ್ಮಾತ್ ಕರೆಂಟ್ ಕಟ್ ಮಾಡಿ EVM ಹತ್ರ ಅವತ್ತು ವೋಟ್ ಹಾಕಕ್ಕಾಗಿಲ್ಲ ಅಂತಂದ್ರೆ ಅಲ್ಲಿ ಬೇರೆ ಅವಕಾಶಗಳನ್ನ ಮಾಡ್ಕೊಡ್ತಾರೆ. ಎಲ್ಲಾ ಕಡೆನೂ ಅದೇ ಇರ್ತಕ್ಕಂಥದ್ದು. ಬೇರೆ ದಿವಸ ಮಾಡ್ಕೊಂಡು ಕೊಡೋದು, ಅಥವಾ ಅಲ್ಲಿ ಕರೆಂಟೇ ಇಲ್ಲ, ಸಮಸ್ಯೆ ಆಗ್ತಾ ಇದೆ ಅಂತ ಅಂದಾಗ ಅಲ್ಲಿ ಬ್ಯಾಟ್ರಿ UPS ಅನ್ನ ಒಂದು ಕನೆಕ್ಷನ್ ಅರೇಂಜ್ ಮಾಡ್ಕೊಡ್ತಕ್ಕಂಥದ್ದು, ಈ ಕೆಲಸವನ್ನ ಮಾಡ್ತಾರೆ. ಬಟ್ ಇಷ್ಟೊಂದು ಇದನ್ನ ದೊಡ್ಡ ಇಶ್ಯೂ ಮಾಡ್ತಕ್ಕಂಥ ಅವಶ್ಯಕತೆ ನನಗಿಲ್ಲ ಅಂತ ಅನ್ಸುತ್ತೆ. ಮತ್ತೆ ಈ ಬಿಹಾರ ವಿಚಾರ ಇವತ್ತಿಂದ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದಲ್ಲ. ಮತ ಚೋರಿ ಆಗಿದೆ ಅಂತೇಳಿ 65 ಲಕ್ಷ ಮತವನ್ನ ಡಿಲೀಟ್ ಮಾಡಿದ್ದಾರೆ ಅಂತೇಳಿ ಒಂದು ಅತಿ ದೊಡ್ಡ ಚರ್ಚೆ ನಡೀತು. ಇದೇ ರಾಹುಲ್ ಗಾಂಧಿ ಅವರು ಬಂದು ಹೇಳಿದ್ರು. ಸೊ 65 ಲಕ್ಷ ಮತವನ್ನ ಡಿಲೀಟ್ ಆಗಿದೆ ಅಂತ ಹೇಳಿದಾಗ ಚುನಾವಣಾ ಆಯೋಗ ನೇರವಾಗಿ ಬಂದು ಹೇಳ್ತು, ನೋಡಿ ನೀವೊಬ್ರು ಒಂದು ಸಂವಿಧಾನಾತ್ಮಕವಾಗಿ ಈ ದೇಶದ ಒಬ್ಬ ವಿರೋಧ ಪಕ್ಷ ನಾಯಕರಿದ್ದೀರಿ, ಅಕಸ್ಮಾತ್ ಏನಾದ್ರೂ ಸಮಸ್ಯೆ ಇದ್ರೆ ನೀವು ಒಂದು ಕಂಪ್ಲೇಂಟ್ ಅಂತ ಕೊಡಿ, ಒಂದು ಅಫಿಡೇವಿಟ್ ಅಂತ ಸಲ್ಲಿಸಿ ನಮಗೆ. ಆ ಅಫಿಡೇವಿಟ್ ಯಾಕೆ ಅಂತಂದ್ರೆ, ನನಗೆ ಯಾರೋ ಒಬ್ಬ ಹೊಡೆದ, ನನ್ನ ಕಪ್ಪಾಳು ಕೊಡ್ದ, ನನಗೆ ಚಾಕಲ್ ಚುಚ್ಚಕ್ ಬಂದ ಅಂತ ಹೇಳೋದಕ್ಕೂ, ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡೋಕ್ಕೂ ಇಟ್ಸ್ ಅ ಲೀಗಲ್ ಟರ್ಮ್. ನೀವು ಲೀಗಲ್ ಒಂದು ಕಂಪ್ಲೇಂಟ್ ಕೊಡಿ ಅಂತ ಕೇಳಿದ್ರು. ಸೊ ಇದುವರೆಗೂ ಸಹ ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ. ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಬಂದು ಹೇಳ್ತು, ನಿಮ್ಮ ಹತ್ರ ಏನಾದ್ರು ಸಾಕ್ಷ್ಯಾಧಾರಗಳಿದ್ರೆ ದಯಮಾಡಿ ನೀವು ಬಿಹಾರ ಒಂದು ವೋಟ್ ಚೋರಿ ವಿಚಾರಕ್ಕೆ ನಮಗೆ ಕೊಡಿ, ನಾವು ಅದ್ರ ಮೇಲೆ ಕೇಸ್ ಫೈಲ್ ಮಾಡ್ತೀವಿ ಅಂತ ಹೇಳ್ತು. ದೇ ಆರ್ ನಾಟ್ ರೆಡಿ. ಸುಮ್ಮನೆ ಇದನ್ನ ಗಾಳಿ ಗುಂಡೊಡಿತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ.
ಸರ್ ಇವರೊಬ್ರು ಏನು ರಾಹುಲ್ ಗಾಂಧಿ ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ, ಇದೊಂದು ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆ, ಒಬ್ಬ ವಿರೋಧ ಪಕ್ಷ ನಾಯಕರಿದ್ದಾರೆ. ಸುಮ್ನೆ ಸುಮ್ನೆ ಗಾಳಿಲ್ ಗುಂಡೋಡ್ಕೊಂಡು ಸುಮ್ನೆ ಸುಳ್ಳು ಹೇಳ್ಕೊಂಡು ಓಡಾಡ್ಲಿಕ್ಕೆ ಆಗಲ್ಲ. ದಯಮಾಡಿ ಸಾಕ್ಷಿ ಕೊಡಿ. ಮತ್ತೆ ಹರಿಯಾಣ ವಿಚಾರದಲ್ಲೂ ಅಷ್ಟೇ ಸರ್, ನೀವು ಹರಿಯಾಣ ವಿಚಾರದಲ್ಲಿ ನೋಡಿ, ನಿನ್ನೆ ಒಂದು ಹೈಡ್ರೋಜನ್ ಬಾಂಬ್ ಸಿಡಿಸ್ತೀವಿ ಅಂತ ಹೇಳಿದ್ರು. ಅದೊಂದು ದೊಡ್ಡ ಒಂದು ಏನೋ ಒಂದು ಡಿಲೀಟ್ ಆಗಿದೆ, ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ನಾನು ಸುಳ್ಳು ನಿಜ ಅಂತ ನಾನು ಹೇಳಲಿಕ್ಕೆ ಐ ಆಮ್ ನಾಟ್ ದ ರೆಸ್ಪಾನ್ಸಿಬಲ್ ಪರ್ಸನ್. ನಾನು ಚುನಾವಣಾ ಆಯೋಗದ ವಕ್ತಾರ ಅಲ್ಲ. ಆದ್ರೂ ನಾನೊಬ್ಬ ಬಿಜೆಪಿಗನಾಗಿ ನಾನು ಏನ್ ಹೇಳ್ಬೋದು ಅಂತಂದ್ರೆ, ಇವ್ರಿಗೆ ಹೇಳೋದಿಷ್ಟೇ, ರಾಹುಲ್ ಗಾಂಧಿ ಅವರಿಗೆ, ನೀವು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದೀರಿ. ನೀವು ಅಕಸ್ಮಾತ್ ನೀವು ಬೆಂಗಳೂರು ವಿಚಾರ ತೆಗೆದುಕೊಂಡ್ರಿ, ಬೆಂಗಳೂರಿನ ಮಹಾದೇವಪುರ ವಿಚಾರ ತೆಗೆದುಕೊಂಡ್ರಿ, ಆಳಂದ ವಿಚಾರ ತೆಗೆದುಕೊಂಡ್ರಿ. ದಿಲೀಪ್ ಏನ್ ಗೊತ್ತಾ, ಅನುರಾಗ್ ಠಾಕೂರ್ ಬೇಜವಾಬ್ದಾರಿ ಸ್ಥಾನದಲ್ಲಿರೋದಾ? ಅಲ್ಲ, ನಿಮ್ ಪಾರ್ಟಿಲಿ ಅನುರಾಗ್ ಠಾಕೂರ್ ಅಂತ ಒಬ್ಬ ಮನುಷ್ಯ ಇದಾರಲ್ಲ, ಇವರು ಬೇಜವಾಬ್ದಾರಿ ಸ್ಥಾನ. ಏನ್ ಹೇಳಿದ್ರು ಸರ್ ಅನುರಾಗ್ ಅವರು ರಾಯಬರೇಲಿ ಬಗ್ಗೆ ಇಲ್ಲೂ ಮತ ಚೋರಿ ಆಗಿದೆ, ಇಲ್ಲೂ ಮೋಸ ನಡೆದಿದೆ ಸರ್, ಇಲ್ಲೂ ಅಂತ ಹೇಳ್ತಾ ಇದ್ದೀನಿ. ಬಿಜೆಪಿ ಅವ್ರು ಫಸ್ಟ್ ಏನ್ ಮಾಡಬೇಕು ಅಲ್ಲ, ಕೇಳಿಸ್ಕೊಳ್ಳಿ. ಬಿಜೆಪಿ ಫಸ್ಟ್ ಬಾರಪ್ಪ ಮಿಸ್ಟರ್ ಅನುರಾಗ್ ಠಾಕೂರ್, ನೀನೇನೋ ಮತ ಚೋರಿ ಅಂತ ಮಾತಾಡಿದ್ಯಲ್ಲ, ರಾಹುಲ್ ಗಾಂಧಿ ಥರನೇ ನೀನು ಮಾಡ್ತಾ ಇದೆಯಾ, ನೀವಿಬ್ರಿಗೂ ತಲೆ ಕೆಟ್ಟಿದ್ಯಾ, ಅಫಿಡೇವಿಟ್ ನೀನ್ ಯಾಕೆ ಹಾಕ್ಲಿಲ್ಲ, ಅದನ್ನು ಪ್ರೂವ್ ಮಾಡು, ಹೋಗು ಐಸಿ ಮುಂದೆ ಅಂತ ನಿಮ್ ಬಿಜೆಪಿ ಅನುರಾಗ್ ಠಾಕೂರ್ ಆಗಿರಲಿ, ರಾಹುಲ್ ಗಾಂಧಿ ಯಾರು ಎಲ್ಲರೂ ಸಹ ಗಾಳಿ ಗುಂಡು ಹೊಡಿಬಾರ್ದು. ಎಲ್ಲರೂ ಸಹ ಪ್ರತಿಯೊಬ್ರು ಇಬ್ರು ಆಗಿರ್ಲಿ ಸರ್. ರಾಹುಲ್ ಗಾಂಧಿ ಅವರು ಸಂವಿಧಾನಾತ್ಮಕವಾಗಿ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಅನುರಾಗ್ ಠಾಕೂರ್ ಅವರು ಸಹ ಸಂವಿಧಾನಾತ್ಮಕ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಇಬ್ರು ಸಹ ಸುಮ್ನೆ ಹೇಳ್ಕೊಂಡು ಓಡಾಡ್ಲಿಕ್ಕೆ ಆಗಲ್ಲ. ಅವ್ರ ಹತ್ರ ಸಾಕ್ಷಿ ಇದ್ರೆ ಕೋರ್ಟಿಗೆ ಸಾಕ್ಷಿ ಕೊಡಬೇಕು, ಅಫಿಡೇವಿಟ್ ಸಲ್ಲಿಸಬೇಕು. ಸರ್, ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ, ರಾಹುಲ್ ಗಾಂಧಿ ಅವರು ಕೊಡ್ಬೇಕಿತ್ತು. ಇವತ್ತು ನೋಡಿ ಬೇರೆ ಏನಾಗುತ್ತೆ, ಬೇರೆ